ಇವ್ ನಗು ನೋಡ್ತೀರಾ, ನಗು ತರ ಡಿಫ್ರೆಂಟ್ ಆಗಿದೆಯಲ್ಲ. ಅಲ್ಲ ಮಸಾಲೆನು ಸ್ಪೂನಲ್ಲಿ ತಿಂತಾ ಇದೆಯಲ್ಲ ನೀನು. ಸಾಂಬಾರ್ ಎಂಜಾಯ್ ಮಾಡ್ಬೇಕ್ರಿ ಜೀವನದಲ್ಲಿ. ರೂಮ್ ಇಲ್ಲ, ಆನ್ಲೈನ್ ಬುಕ್ಕಿಂಗ್ ಮಾತ್ರ, ಬೇರೆ ರೂಮ್ ಇಲ್ಲ. ಇವರು ಮಾಡಕ್ ಬರಲ್ಲ, ಇವಾಗ ಆಗಲ್ಲ, ಮೊದಲೇ ಮಾಡಬೇಕು. ಸಾಕಲ್ಲ ಇದು ಸರಿ ಸಾಕ. ಅಪ್ಡೇಟೇಷನ್ ಸಾಕು, ನಂಬರ್ ಎಲ್ಲ ಸೇಮ್, ಅಪ್ಡೇಟೇಷನ್ ಇದೆ ಬೇಡ ಅದು ಸೇಮ್ ಅಲ್ಲ. ಸಾಕು ಎಲ್ಲ ಸೇಮೆ, ಅರೆ ಅಪ್ಡೇಟೇಷನ್ ಅಷ್ಟೇ. ನೀವೇನಿದು ಅದು ಹಳೇದಿತ್ತಲ್ಲ, ಹಂಗೆ ಸೇಫ್ಟಿ ಇರಲಿ ಬಿಟ್ಟು ಬ್ಯಾಗಲಿಕ್ಕೆ ಇಡ್ತೀನಿ. ಎಲ್ಲ ಜೆಂಟ್ಸ್ ಅಲ್ಲ? 8 ಜನ? ಎಲ್ಲ ಜನ 8 ಜನ ಇದ್ದೀರಾ? ಹಾಂ ಹೌದು ಸರ್. ಸರ್ ಇಬ್ಬರು ಎಕ್ಸ್ಟ್ರಾ ಇದ್ದಾರೆ. ಓಕೆನಾ? ಅದೇ ಬೆಳಗ್ಗೆ ಬೇಗ ಚೆಕ್ಔಟ್ ಮಾಡಿಬಿಡ್ತೀವಿ. ಒಂದು 400 ರೂಪಾಯಿ ಡೆಪಾಸಿಟ್ ಮಾಡಿ ಖಾಲಿ ಮಾಡುವಾಗ ಬರ್ತೇವೆ. ರೂಮ್ ಒಂದೇ ಫ್ಲೋರ್, ಆದರೆ ಹತ್ರ ಇಲ್ಲ, ಅದೇ ಫ್ಲೋರು, ಸ್ವಲ್ಪ ಒಂದು ಆ ಕಡೆ ಕಡೆ. ಓಕೆ ಸರ್. 400 ರೂಪಾಯಿ ಅಲ್ಲ? ಎಲ್ಲಿ ಪ್ರಾಪರ್ ಎಲ್ಲಿ? ಬೆಂಗಳೂರು. ಪ್ರಾಪರ್ ಬೆಂಗಳೂರು. ಎಲ್ಲ ಬೆಂಗಳೂರು. 405 413. ಬೆಳಿಗ್ಗೆ ಖಾಲಿ ಮಾಡೋ ರಿಟರ್ನ್ ಬರುತ್ತೆ, ಆಯಿತಾ? ಈ ಕಡೆ ಈ ಕಡೆ. ಫೈನಲಿ ರೂಮ್ ಬಂದ್ವಿ ಇವಾಗ. ಆಲ್ರೆಡಿ ಬಂದಿದ್ದು 2 ಬೈಕು, ನಾನು ಇವನು 4 ಜನ ಬಂದಿದ್ದೀವಿ. ನಾನು, ನಾಗ, ದೇವು, ರಂಜಿತ್ತು, ನಾನೇ ಬೈಕ್ ಓಡಿಸ್ಕೊಂಡು ಟೋಟಲ್ 4 ಜನ ಬಂದಿದ್ದೀವಿ. ಬೇಗ ಬಂದಿದ್ದ ರೀಸನ್ನು ರೂಮ್ದು ಕೀ ಇಸ್ಕೊಬೇಕಿತ್ತು. ಬಿಕಾಸ್ 12 ಗಂಟೆ ಮೇಲ್ಗಡೆ ರೂಮ್ ಕೀ ಕೊಡೋಲ್ಲ ಅಂದರು. ಸೊ ಅದರಿಂದ ಬೇಗ ಹೊಡ್ಕೊಂಬಂದ್ವಿ. ಅಲ್ಲಿಂದ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬಂದಿದ್ದೀವಿ. ಇವನೇ ಇನ್ನೊಂದು ಡ್ರೈವರು, ಪಾರ್ಟ್ನರ್. ಹೊಸಿ ಚೆಚ್ಚಾಡಿರ ಮಾತ್ರ ವೀಡಿಯೋ ಹಾಕಿದ್ರೆ ಪಕ್ಕ ಎಲ್ಲರೂ ಬೈತಾರೆ, ಮನೇಲೂ ಬೈತಾರೆ. ಸೊ ಆ ರೀಸನ್ಗೆ ವೀಡಿಯೋ ಹಾಕಲ್ಲ, ಜಸ್ಟ್ ಶಾರ್ಟ್ಸ್ಗೆ ಹಾಕ್ತೀನಿ ಅಷ್ಟೇ. ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಇವಾಗ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬಿಟ್ಟು ಬರ್ತೀವಿ. ಚಳಿ ಇಲ್ಲ. ಆರಾಮ ಮಲ್ಗಿ ತರ್ಕೊಣೋ, ಮಲ್ಗಿರೋರ್ಗೆ ಹೋಗ್ಬಿಟ್ಟು ಆರಾಮ ಅಂತೀಯಲ್ವ ನೀನು? ಇವನಿಗೆ ಹೇಳಿದ್ದೆ, ಇವನ್ಗ ಚರ್ಚ್ ಹತ್ರ ಬಂದಿದ್ದೀವಿ. ಇನ್ನೊಂದು ರೌಂಡು. ನಮ್ಮ ಹುಡುಗರನ್ನೆಲ್ಲ ಇಲ್ಲೇ ಪಿಕಪ್ ಮಾಡೋಣ. ಅವ್ರು ಬರೋಕ್ಕಿನ್ನು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಬೇಕು. ಒಂದು 1 ಅವರ ಏನೋ ಒಂದು 25 ಕಿಲೋಮೀಟ್ರ್ ಹಿಂದೆ ಇದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅವ್ರು ಬರೋವರೆಗೂ ಇಲ್ಲೇ ಕಾಯ್ಬೇಕು. 1 hour later. ಏನಿಲ್ಲ ಅಂದ್ರೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ. ನೋಡು ಮಚ್ಚ, 6 ಗಂಟೆಯಿಂದ 3 ಗಂಟೆಗೆ ನಾವು ರಿಟರ್ನ್ ಹೊಡಕ್ಕೆ ಹೋಗ್ಬೇಕು. ಯಾಕಂದ್ರೆ ಪ್ಲೇಸಸ್ ವ್ಯೂ ಅದು ನೋಡ್ಕೊಂಡು ಹೋಗೋಣ. ನೈಟ್ ಅಲ್ಲಿ ತಿರ್ಗಾ ಯಾವನು ಬರೀ ಕತ್ಲೆ ನೋಡ್ಕೊಂಡು ಹೋಗಕ್ಕೆ ಅಂತ. ಅದು ಇಲ್ಲೂ ಹೊರಡೋದಂತೂ ಅದೇನೆ, ಸುಬ್ರಹ್ಮಣ್ಯ ತನಕ ಹೋಗ್ತೀವಿ. ದರ್ಶನ 8 ಗಂಟೆ ಅಷ್ಟಲ್ಲಿ ಮುಗಿರ್ಬೇಕು ಮಚ್ಚ. 5 ಗಂಟೆಗೆ ಎದ್ದೋಣ, ರೆಡಿ ಆಗುತ್ತೆ 6 ಗಂಟೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲಿ ಫಸ್ಟ್ ದರ್ಶನಕ್ಕೆ ಮಾಡೋಣ. ಇಲ್ಲಿ ದರ್ಶನ ಎಷ್ಟು ಬೇಗ ಆಯ್ತದ ಅಷ್ಟು ಬೇಗ ಬೇರೆ ಪ್ಲಾನ್ ಏನ್ ಮಾಡ್ತೀವಿ ಬಿಡ್ತೀವೋ, ಮಧ್ಯಾಹ್ನ 1 ಗಂಟೆಗೆ ಕುಕ್ಕೆ ಊಟಕ್ಕೆ ಹೋಗೋಣ. 1 ಗಂಟೆಗ ಅದಕ್ಕೆ ಮುಂಚೆ 1 hour ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ದೀವಿ ನೋಡಿ. ಇವಾಗ ರೂಮ್ಗೆ ಎಲ್ಲಾರು ಕರ್ಕೊಂಬರೋ ಅಷ್ಟರಲ್ಲಿ ಪಿಕ್ಚರ್ ಬಿಟ್ಬಿಡ್ತೇನೆ. ಓಡ್ಸೋಂತರ ಮಾತಾಡ್ತಾವ್ ಮಚ್ಚ. ಹಿಂದೆ ಸುಮ್ಮನೆ ಕುತ್ಕೊಂಬರ ಅವನಿಗೆ ಓಡಿಸ್ತೀನಿ ಅಂದಿದ್ದು ನಿಜ ಕೊಡ್ಲೇ ಇಲ್ಲ. ಇದಲ್ಲ ಸರ್, ಹೆಂಗಿರು ಇವನು ಏನೋ ಅವ್ನ ನೀನ್ ಗಾಡಿ ಓಡಿಸ್ತೀನಿ ಅಂತ ಕೇಳಿದೆ, ಅವ್ನು ಕೊಡ್ಲಿಲ್ಲ. ತಿನ್ನೋಣ ಅಂದ್ಬಿಟ್ಟು ಪರ್ಸ್ ಎಲ್ಲ ತೆಗಿತಾ ಇದೆಯಲ್ಲೋ, ತಿನ್ನಕಾಯ್ತದೇನು? ಓಡಿಸ್ತೀನಿ ಅಂತ ಕೇಳದಂತೆ, ಅವ್ನು ಕೊಡ್ಲಿಲ್ವಂತೆ. ಇದೇ ಇವನೇನೆ ಮಚ್ಚ ಡಬಲ್ಸ್ ಓಡಿಸ್ತೀಯ ಮಚ್ಚ? ಡಬಲ್ಸ್ ಎಲ್ಲ ಓಡ್ಸಕ್ ಬರಲ್ಲ ಮಚ್ಚ, ಇವಾಗ ಕಲ್ತ್ಕೋತಾ ಇದೀನಿ. ಟ್ರಿಪಲ್ಸ್ ಮಚ್ಚ, ನನ್ ಡಬಲ್ಸ್ ಓಡ್ಸಕ್ ಬರಲ್ಲ ಮಚ್ಚ, ಕಾಲ ಎಟೆಕ್ಸ್ ಎಲ್ಲ ನನ್ ಗಾಡಿಲಿ ಅಂತಾನೆ. ಕೂರ್ಸ್ಕೊಂಡು ಓಡಿಸಿ ಅವಾಗ ನಾನ್ ಕೇಳ್ದಾಗ ಏನಂದ್ರೆ, ನಾನ್ ಡಬಲ್ಸ್ ಓಡಿಸ್ತೀನಿ. ಮಚ್ಚ ಡಬಲ್ಸ್ ಓಡಿಸೋದು ತ್ರಿಬಲ್ ಓಡ್ಸಕ್ ಬರಲ್ಲ. ಯಾವ್ದು ನ್ಯಾಯಾಲಯ DL ಯಾವ ತರ ಇದೆ ಅಂತ ಗೊತ್ತಾಗ Emotional damage.
ಮಕ್ಳನ್ನೆಲ್ಲ ಡಿಯರ್ ಎಲ್ಲ ನಮ್ಮಂತ ಲಿಜೆಂಡ್ಗಲ್ಲ ಅದಕ್ಕೆ ಸಣ್ಣ ಮಕ್ಳ ಜೊತೆ ಶೇರ್ ಮಾಡ್ರು ಕವರ್ ಮಾಡ್ರಿ ಅಂತ. ನಾವು ಡಿಯರ್ ಇಂದ ಎಲ್ಲೆಲ್ಲ ಹೋಗಿ ಬಂದ್ಬಿಟ್ಟಿದೀವಿ. ಎಲ್ಲ ಹೋಗ್ಲಿದ್ದೀರಾ ನಮ್ಗೆಲ್ಲ ಚಿಕ್ಕ ಕಾರ್ಡ್ ಅವಾಗೆಲ್ಲ ರನ್ನಿಂಗ್ ಇಷ್ಟು ಪೇಪರ್ ಹಳೇದು ಬುಕ್ ಬರ್ತಿತ್ತಲ್ಲ 2005-6 ಅಲ್ಲೆಲ್ಲ ಅದು. ನೀವು ಹಿಂಗೆ ನೋಡಿ ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಹುಡುಗರು ಸಿಕ್ಕಿದ್ರೆ ಹೆಂಗ್ ಆಡ್ತೀವಿ ಅಂತ ಇಲ್ಲ ಗೊತ್ತಾಗ್ತಾ ಇದೆ ನೋಡಿ. ಎಲ್ಲ ಒಂದೊಂದು ದಿಕ್ಕಲ್ಲಿದ್ದಾರೆ. ಅಲ್ಲ 1:30 ರಾತ್ರಿಗೆ ಎಲ್ಲ ಚಕ್ಲಿ ತಿಂತಾ ಇದೀವಿ ಇಲ್ಲಿ. ಸರಿ ಚಕ್ಲಿ ಎಲ್ಲ ಮಚ್ಚ ನಿಪ್ಪಟ್ಟಿಲ್ಲ ರಾಂಗ್ ಹೇಳ್ತಾವ. ನಾನಿನ್ನೂ ಕರೆಕ್ಟ್ ಮುಡುಗ್ ಬಂದಿಲ್ಲ. ಬರ್ತೀನಿ ಫಾರ್ಮಿಗೆ ಬರ್ತೀನಿ. ಕಣ್ಣೆಲ್ಲ ಒಳ್ಳೆ ಕುಡುಕರು ಕಣ್ಣಾದಂಗ ಅಲ್ಲೇ ಹುಡುಗ ಅನ್ಕೊಂಡು ಹೊಂಟೋಗಿದ್ದ. ಹೆಂಗ್ ತೆಗೋರು ನಂಬಿ ಕರ್ಕೊಂಡ್ ಬಂದಿರ್ತೀವಿ. ಅದೇ ತರ ನಾವೆಲ್ಲ ಇಲ್ಲಿ ಒಂದಾಗಿದ್ರೆ ಎಲ್ಲೋ ಹುಟ್ಟಿರೋ ನಾಲ್ಕನೇ ಎಲ್ಲರಿಗೂ ಕೊಡ್ಸಿ. ಅಲ್ಲಿ ಒಂದು ಇದು ನೋಡಿದ್ರೆ ಏನು ಬರ್ಬೇಕಾದ್ರೆ ವಂಶ ಉದ್ಧಾರ ಮಾಡಕ್ಕೆ ಮಗ ಹುಟ್ಟವನೆ. ನೀನ್ ನೋಡ್ದ ಬೈಕಲ್ಲಿ ಬರ್ಬೇಕಾದ್ರೆ ಅಬ್ಸರ್ವ್ ಮಾಡ್ದ? ನಾನ್ ನೋಡಿದೆ. ಏನ್ ಹೇಳ ದೆವ್ವ ಸೆಕ್ಯೂರಿಟಿ ನಂಗೆ ಅಲಾಡಿಸ್ತಾ ಇದ್ದೆ ನೋಡ್ತಾ ಇದ್ದ. ರೂಮ್ ಅಂತ ರೂಮ್ಗೆ ಈ ನನ್ನ ಮಗ ಏನೋ ಹೇಳ್ತಾನೆ ಅಂತ ನೋಡಿದ್ರೆ 22 ಕಿಲೋಮೀಟರ್ ಕರೆಕ್ಟ್ ಅಲಾಡಿಸ್ತಿದ್ದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೀರಿಯಸ್ ಮಾಡ್ರಿ ಬಂದಿರೋದ್ರಲ್ಲಿ ಇವಾಗ ಏನು ಸೀರಿಯಸ್ ಇಲ್ಲ. ಫೋಕಸ್ ಮಾಡೋ ನಿಜ ಮಾಡಿದ್ರು. ನಾವು ಸೀರಿಯಸ್ ಆಗಿದ್ದು ಅಲ್ಲೊಂದು ಟೀ ಕುಡಿಯಕ್ಕೆ ನಿಂತಿದ್ವಲ್ಲ, ಪಪ್ಸ್ ತಿನ್ಬೇಕಾದ್ರೆ ಅಷ್ಟೇ ಸೀರಿಯಸ್ ಇದ್ದೀನಿ. ಪಪ್ಸ್ ಬೇರೆ ತಿನ್ಕೊಂಬಂದ್ರೇನು? ಅಲ್ಲ ಪಪ್ಸ್ ಬೇರೆ ತಿನ್ಕೊಂಬಂದ್ರ? ಇವ್ನ ನಗು ನೋಡ್ತೀರಾ? ನಗು ತರ ಡಿಫ್ರೆಂಟ್ ಆಗಿದೆಯಲ್ಲ. ಯಾವ ತರ ನಗು ಅಪ್ಪ ಇದು? ಯಪ್ಪ ಮಧ್ಯರಾತ್ರಿ 2 ಗಂಟೆ ಆದ್ಮೇಲೆ ನಗು ನೋಡಿ. ನಗು ನೋಡಿ ಇಡೀ ರಾತ್ರಿ ನಿದ್ದೆ ಮಾಡಕ್ ಕೊಟ್ಟಿಲ್ಲ. ಬಂದ್ ಎಬ್ರಿಸೋರ. ಇಲ್ಲಿ ನೋಡಿದ್ರೆ ಚೆನ್ನಾಗಿ ಮಲ್ಗೋರು ಇವರು. ಓಡಿಸ್ತಾ ಇದ್ದೀವಿ, ಧರ್ಮಸ್ಥಳಕ್ಕೆ ಬಂದು ಎದ್ದು ರೆಡಿ ಆಗಿಲ್ವೇನ್ರು? ಬ್ಯಾಗ್ ಎತ್ಕೊಂಡ್ ಬಂದಿದೀವಿ. ಅಲ್ಲ 4 ಗಂಟೆಗೆ ಹೇಳ್ರು ಅಂದ್ರೆ 5 ಗಂಟೆ ಆದ್ರೂ ಹೇಳ್ತಾ ಇಲ್ಲ. ನೋಡಿ ಇಲ್ಲೂ ನಮ್ ವಿಡಿಯೋ ಓಡಿಸ್ತವ್ರೆ. ಅಲ್ಲ ನನ್ ವಿಡಿಯೋ ಓಡಿಸ್ತಾರೆ ಕೂಡ ಓಡಿಸ್ಲಿರೋ ಓಡಿಸ್ತಾರೆ. ಅಲ್ಲ ಫ್ಯಾನ್ಸ್ ಎಲ್ಲ ಇಲ್ಲೇ ಇದಾರಲ್ಲ. ನಾವೆಲ್ಲರೂ ರೆಡಿ ಆಗ್ಬಿಟ್ಟು ಬಂದಿದೀವಿ ಕಣೋ. ಹೋಗ್ತಾ ಇರೋದೆ ನಂದಿದ್ ವಾರ ಲೆಕ್ಕಾಚಾರ ಮಾಡೋಣ. ಇವರಿಬ್ರು ಎದ್ ಬರೋದು ಲೇಟ್. ಇನ್ನು ಒಬ್ಬ ಇವಾಗ ಹೋಗೋನೆ, ಇನ್ನು ಒಬ್ಬ ಹಾಸಿಗೆ ಮೇಲೆ ಅವನೇ. ಅಲ್ಲ ಆಲ್ರೆಡಿ ಟೈಮು 4:45 ಆಯ್ತು. 4 ಗಂಟೆಗೆ ಹೊರಡಬೇಕು ಅಂತ ಇದ್ದಿದ್ದು. ಇವನೇನು ಎದ್ದೇ ಇಲ್ಲ. ಅವಾಗಲೇ ಎದ್ದು ಇನ್ನೂ ಹೋಗಿಲ್ಲ ಇವನು. ನೋಡ್ದಾ ಎಲ್ರು 4 ಗಂಟೆಗೆ ಹೇಳ್ಬೇಕು ಅಂತ ಇದ್ರೆ
5 ಗಂಟೆಗೆ ರೆಡಿ ಆಗೋರು ಎಲ್ಲರೂ. ಎಲ್ಲ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನೇತ್ರಾವತಿಗೆ ಹೋಗೋಣ ಅಂತ ಎಲ್ಲ ಒಬ್ರೊಬ್ರೇ ಇಳ್ದು ಬರ್ತಾವ್ರೆ. ಇವಾಗ ಇಲ್ಲೊಂದು 3 ಜನ ಬರ್ತಾವ್ರೆ, ಒಬ್ರೊಬ್ರೇ ಇಳ್ದು ಬರ್ತಿದ್ದಾರೆ. ಬುಲೆಟ್ನ ಓಡಿಸೋ ಫೀಲೇ ಬೇರೆ, ಒಂಥರ ಖುಷಿ ಕೊಡುತ್ತೆ ಓಡ್ಸೋಕ್ಕೆ. ಇದೆ ಹೆಂಗಿರುತ್ತೆ ಇಲ್ಲಿ ನೋಡ್ಬೇಕು ಹೋಗ್ಬಿಟ್ಟು. ಒಬ್ಬೊಬ್ರೇ ಹೋಗಿದೆ ನೋಡ್ರಿ, ಎಲ್ಲ ಲೈನ್ ಅಪ್ ಮಾಡ್ಕೊಂಡು ಮಾಡೋದಾಗ ಲೈನ್ ಅಪ್ ಮಾಡಲ್ಲ, ಏನ್ ಮಾಡೋಣ ಇರೋ 1 ಕಿಲೋಮೀಟರ್ ಲೈನ್ ಅಪ್ ಮಾಡ್ತಾವ್ರೆ ಇಲ್ಲಿ. ಅಲ್ಲಿಂದ ಲೈನ್ ಅಪ್ ಮಾಡ್ಕೊಂಡ್ ಬರ್ರೋ ಅಂದ್ರೆ 120 ಬರ್ತಾರೆ. ಇಲ್ಲಿ ಇರೋ 1 ಕಿಲೋಮೀಟರ್ ಲೈನ್ ಅಪ್ ಅಲ್ಲಿ ಹೋಗ್ತಾರೆ ನೋಡಿ. ಲೈನ್ ಅಪ್ ಅಲ್ಲಿ ಹೋಗ್ತಿದ್ದಾರೆ ಎಲ್ರು. ಹಂಗೆ ಆಯ್ ಮಾಡ್ರು. ಓ ಏನ್ ಚೆಕ್ ಮಾಡಿದ್ರೆ ಗಾಡಿ ಕೊಟ್ಟಿದ್ದೀರಾ? ಡಿಎಲ್ ಐತ ಸರ್, ಡಿಎಲ್ ಇದೆಯಾ? ಡಿಎಲ್ ಇದೆಯಾ ಸರ್? ಡಿಎಲ್ ಇದೆಯಾ ನಿಮ್ಮ ಹತ್ರ? ಡಿಎಲ್ ಎಲ್ಲ ಚಿಕ್ಕವ್ರಿಗೆ ನಂದಲ್ಲ. ಸರ್ ಗಾಡಿ ನಂಬರ್ ತೋರಿಸ್ತಾ ಸರ್? ಹೆಲ್ಮೆಟ್ ಅಲ್ಲಿ ಸರ್? ಹೆಲ್ಮೆಟ್ ಅಲ್ಲಿ ಎಲ್ಲ ಶಬರಿಮಲೆ ಗಾಡಿಗಳೇ ಇದೆ. ಅಲ್ಲಿಂದ ಇಲ್ಲಿ ತನಕ ಫುಲ್ ಎಲ್ಲ ಶಬರಿಮಲೆ ಗಾಡಿನೇ. ಶಬರಿಮಲೆ ಭಕ್ತಾದಿಗಳೇ ಜಾಸ್ತಿ ಇದ್ದಾರೆ. ನೇತ್ರಾವತಿ ಅಂತ ಬಂದಿದ್ದೀವಿ. ಜನ ಒಂದು ಸಿಕ್ಕಾಪಟ್ಟೆ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಶಬರಿಮಲೆಯವರೇ ಇದ್ದಾರೆ. ಅಂದರೆ ಎಲ್ಲ ದರ್ಶನಕ್ಕೆ ಹೋಗೋಕೆ ಮುಂಚೆ ಎಲ್ಲ ಇಲ್ಲಿ ಬಂದು ಹೋಗ್ತಾರೆ. ಎಲ್ಲ ಟೂರಿಸ್ಟ್ ಮಾಡ್ಕೋತಾರಲ್ಲ, ಎಲ್ಲ ಪ್ಲೇಸಸ್ ನೋಡ್ಬಿಟ್ಟು ಹೋಗ್ತಾರೆ. ನೋಡಿ ನಾವು ಎಲ್ಲ ಬಂದಿದ್ದೀವಿ. ನೋಡಿ ಎಲ್ಲ ಕಾರ್ ನಿಲ್ಸೋದಾಗ್ದಲ್ಲಿ ನಮ್ಮ ಗಾಡಿಗಳನ್ನ ನಿಲ್ಸ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲ ಬೆಳಗ್ಗೆ 5 ಗಂಟೆಗೆ ಈ ರೇಂಜಿಗೆ ಜನ ಇದ್ದಾರೆ. ಇನ್ನೇನಾದ್ರು 7 ಗಂಟೆಗೆ ಬಂದರೆ ನಾವು ಗೋವಿಂದ ಅನ್ಬೇಕಷ್ಟೇ. ಜನ ಆ ಕಡೆ ಫುಲ್ ಇದ್ದಾರೆ, ಆ ಕಡೆ ಜನ ಇದ್ದಾರೆ, ಬಟ್ ಇಲ್ಲಿ ಕಮ್ಮಿ ಇದ್ದಾರೆ. ಸೊ ಅದಕ್ಕೆಲ್ಲ ಇಲ್ಲೇ ಸ್ನಾನ ಮಾಡೋ ಅಂತ ಬಂದಿದ್ದೀವಿ. ಹುಡುಗರೆಲ್ಲ ರೆಡಿ ಆಗ್ತಾ ಇದ್ದಾರೆ ಒಂದು ರೌಂಡು. ನಾನು ಬೇಗ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತಾ ಇರೋದು ಅಷ್ಟೇ ಇವಾಗ. ಇರೋ ಈ ಪೆಜ್ಜು ವಿಡಿಯೋ ಆಗ್ತಾ ಇದ್ರು. ಎಲ್ಲ ಏನ್ ಗೆಲ್ಬೇ ಇರ್ತಾ ಇದ್ದೀರು. ನಾವು ಹಿಂಗೆ ಜಂಪ್ ಆಗ್ಬಿಡತ್ತೆ ಇವಾಗ. ಎಲ್ಲ ಇಲ್ಲ ನೋಡ್ರು. ನೀವಿಬ್ರು ಏನ್ರೋ ಮಾಡ್ತಾ ಇದ್ದೀರಾ? A few moments later. ಫೈನಲಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಇವಾಗ ಇನ್ನೇನು ರೂಮ್ಗೆ ಹೋಗ್ಬಿಟ್ಟು ರೆಡಿ ಆಗಬೇಕು. ರೆಡಿ ಆಗ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇರೋದು. ಎಲ್ಲ ಬಂದಿದ್ದಾರೆ, ಎಲ್ಲ ರೆಡಿ ಆಗಿದ್ದಾರೆ ಆಲ್ಮೋಸ್ಟ್ ಅಲ್ಲೂ. ಬಟ್ಟೆ ಎಲ್ಲ ಹಾಕೊಂಡಿದ್ದಾರೆ, ಹೋಗಿ ರೆಡಿ ಆಗ್ಬೇಕಷ್ಟೇ ಎಲ್ಲ ಹುಡುಗರು. ನೋಡಿ ನಮ್ಮ ಗೆಟಪ್ ಸದ್ಯಕ್ಕೆ ಹಿಂಗಿದೆ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇರೋದೆ. ನೋಡಿ ಎಲ್ಲ ಗ್ರೂಮಿಂಗ್ ಎಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಇವನೊಬ್ಬ ಲಾಗ್ ಮಾಡ್ತಾವನೆ, ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ. ದರ್ಶನಕ್ಕೆ ಆಲ್ರೆಡಿ ಬಂದು ನಿಂತಿದ್ದೀವಿ. ಲೆಟರ್ ಇದೆ, ಬಟ್ ಮ್ಯಾನೇಜರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಬಿಟ್ರೆ ಡೈರೆಕ್ಟ್ ಎಂಟ್ರಿ. ಎಲ್ಲ ಇಲ್ಲೇ ನೋಡಿ, ಎಲ್ಲ ರೆಡಿ ಆಗಿದ್ದಾರೆ. ಆದಷ್ಟು ಎಲ್ಲ ಪಂಚನೆ ಹಾಕೊಂಡಿದ್ದಾರೆ ನಮ್ಮ ಹುಡುಗರು. ಹಾಕಿದ್ವಿ ಮೆಸೇಜ್, ನೋಡಿದ್ರೆ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದು, ಇನ್ನು ಮ್ಯಾನೇಜರ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಫೋಟೋಸ್ ಅದು ತಗೋಣ ಅಂದ್ಬಿಟ್ಟು ಅಷ್ಟೇ. ಮೇಲೆ ಬಂದಿದ್ರೆ ನಿನಗೆ ರೈಟ್ ಸೈಡ್ ಬಂದಿರೋದು. ಒಳಗಡೆ ಫ್ಲೋರ್ ಇರ್ಬೇಕು ಮಚ್ಚ. ಫೈನಲಿ ಟಿಕೆಟ್ ತೊಗೊಂಡ್ವಿ. ಎಲ್ಲ ಹೋಗ್ತಾ ಇದೀವಿ ಗೇಟ್ ನಂಬರ್ 1 ನೋಡೋಣ ಎಷ್ಟು ದೂರ ಹೋಗ್ತೀವೋ ಗೊತ್ತಿಲ್ಲ, ಬಟ್ ಎಲ್ಲ ಬರ್ತಾ ಇದೀವಿ. ಎಷ್ಟು ದೂರ ಹೋಗ್ತೀವೋ ಗೊತ್ತಿಲ್ಲ, ಹೋಗ್ತಾ ಇರೋದಷ್ಟೇ. ಇವಾಗ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಆ್ಯಕ್ಚುಲಿ 1 ಅವರ್ಗೆಲ್ಲ ದರ್ಶನ ಆಗೋಯ್ತು ನಮ್ಮದು, ಆ ಟಿಕೆಟ್ ಇರೋ ರೀಸನ್ಗೆ. ಹುಡುಗರೆಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ ಇಲ್ಲಿ. ಮಜಾ ಆಯ್ತಾ ಫೋಟೋ ಶೂಟು? ನೋಡಿ ಇವನು ಆಲ್ರೆಡಿ ಇಲ್ಲಿಂದ ಫೋಕಸ್ ಆಗ್ತಾವನೆ. ಎಲ್ರು ನಿಂತ್ಕೊಂಡು ಬರೀ ಫೋಟೋಸ್ ನೋಡ್ತಾವ್ರೆ ಈ ಟೈಮಲ್ಲಿ. ನಂದಂತೂ ಫೋಟೋ ಶೂಟ್ ಮುಗೀತು, ಸೇಫ್ ಆಗ್ಬಿಟ್ಟೆ ಬೇಗ ಮುಗಿಸ್ಕೊಂಡು. ಏನಂತ ಮುಂಚೆ ಒಬ್ಬ ಮಾತ್ರ ಮಿಸ್ ಅಲ್ಲೆಲ್ಲ ಕೂತವನೆ, ಅವನು ಅಲ್ಲೆಲ್ಲ ನಿಂತವನೆ. ಇವಾಗ ಮುಂದಿನ ಪಯಣ ಎಲ್ಲಿ ಅಂತಂದ್ರೆ ಟಿಫನ್ ಕಡೆ. ಹೊಟ್ಟೆ ಸಿಕ್ಕಿತ್ತು ಸಿಕ್ಕಾಪಟ್ಟೆ. ಟಿಫನ್ ತಿನ್ಕೊಂಡ್ಬಿಡೋಣ. ಮುಂದೆ ಯಾವ ಪ್ಲೇಸು? ಮುಂದೆ ಇಲ್ಲೇ ಯಾವ್ದಾದಿದೆ ಮ್ಯೂಸಿಯಂ, ನಾವೆಲ್ಲ ನೋಡ್ಕೊಂಡು
ನೆಕ್ಸ್ಟ್ ಹಂಗೆ ಸೌತಾಡ್ಕ ಹೋಗೋಣ. ಸೌತಾಡ್ಕ ಮುಗಿಸ್ಕೊಂಡು ಅಲ್ಲಿಂದ ಸುಬ್ರಹ್ಮಣ್ಯ. ಅಲ್ಲಿಂದ ಸೀದಾ ಯಾವ್ದು ಸಿಗುತ್ತೋ ಅದು, ಇಲ್ಲ ಅಂದ್ರೆ ಮನೆ. ನೋಡಿ ಅಷ್ಟೇ, ಒನ್ ಡೇ ಟ್ರಿಪ್ ನಮ್ದು. ಎಂಜಾಯ್ ಮಾಡ್ಬೇಕ್ರಿ ಜೀವನದಲ್ಲಿ, ಎಂಜಾಯ್ ಮಾಡ್ಬೇಕು. ಟೈಮ್ ಸಿಗ್ಲಿ. ತಿಂಡಿಗೆ ಹಾಕೊಂಡಿದ್ದೀವಿ ಇವಾಗ. ಇಡ್ಲಿ, ವಡೆ, ಅಲ್ಲಿ ಬನ್ಸು, ಪಕೋಡ, ಮಸಾಲೆ ದೋಸೆ ಆರ್ಡರ್ ಮಾಡಿದ್ದಾರೆ. ಎಲ್ಲ ಅಡ್ಜಸ್ಟ್ ಮಾಡಿ ಕುತ್ಕೊಂಡಿದ್ದೀವಿ. ಅಲ್ಲ ಮಸಾಲೆನು ಸ್ಪೂನಲ್ಲಿ ತಿಂತಾ ಇದೆಯಲ್ಲ ನೀನು? ಸಾಂಬಾರ್ ಕೊಡೋ, ಸಾಂಬಾರ್ ಕೊಡೋ. ಲೋ ಮಸಾಲೆ ನೀವೇ ಸ್ಪೂನಲ್ಲಿ ತಿಂತು ಅನ್ಕೊಣೋ. ಲೋ ಸಾಂಬಾರ್ ಕೊಡೋ. ಅಲ್ಟ್ರಾ ಲೆಜೆಂಡ್. ತಿಂಡಿ ತಿನ್ಕೊಂಡು ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಲೈಟಾಗಿ ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗು, ಪ್ರಸಾದ ಎಲ್ಲ ಮುಗಿತು ಸದ್ಯಕ್ಕೆ. ಇನ್ನೇನು ರೂಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಾಹುಬಲಿ ಹತ್ರ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಇದ್ದೀವಿ. ಏನೇನಾಗುತ್ತೋ ಗೊತ್ತಿಲ್ಲ, ಪ್ಲ್ಯಾನ್ಸ್ ಇವಾಗ ಚೇಂಜಸ್ ಆಗ್ಬೋದು. ಹೋಗಿ ನೋಡೋಣ. ನೋಡಿ ನಮ್ಮ ರೂಮಿಂದ ವ್ಯೂ ಹೆಂಗಿದೆ, ದೇವಸ್ಥಾನ ಡೈರೆಕ್ಟಾಗೆ ಕಾಣುತ್ತೆ. ಸಕ್ಕತ್ತಾಗಿದೆ ರೂಮ್ ಈ ಸತಿ ಮಾತ್ರ. ವ್ಯೂ ಮಾತ್ರ ಸೂಪರ್ ಆಗಿದೆ. ನೋಡಿ ಇದೇ ದೇವಸ್ಥಾನ. ಫೈನಲಿ ರೂಮ್ ಕ್ಲೋಸ್ ಮಾಡಿಬಿಟ್ಟು ಬಂದ್ವಿ. ಇವಾಗ ಇನ್ನೇನು ಚೆಕ್ಔಟ್ ಮಾಡಬೇಕು. ಚೆಕ್ಔಟ್ ಮಾಡಿ ಸೌತಾಡ್ಕ ಹೋಗ್ತಾ ಇದ್ದೀವಿ.